ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ರೀ. ನಿನ್ನೆ ನಡೆದಂತ ಪಂದ್ಯ KL ರಾಹುಲ್ ಮತ್ತು LHC ಮಧ್ಯೆ ನಡೀತು. ಈ ಪಂದ್ಯದಲ್ಲಿ ದಾಖಲೆ ಬರೆದ್ರು ನಮ್ಮ ಕನ್ನಡಿಗ KL ರಾಹುಲ್. ಖುಷಿ ಆಗ್ತಾ ಇದೆ, ನಮ್ಮ ಕನ್ನಡಿಗ ಈ ರೀತಿಯಾಗಿ ಬ್ಯಾಟಿಂಗ್ ಆಡ್ತಾ ಇದಾರೆ. ಹಾಗೇನೆ LHC ಮೇಲೆ ಸೇಡ್ ತೀರಿಸಿಕೊಂಡಿದ್ದಾರೆ. ಯಾವ ರೀತಿಯಾಗಿ ಸೇಡ್ ತೀರಿಸಿಕೊಂಡ್ರು, ಹಾಗೇನೆ ಹೊಸ ದಾಖಲೆಯನ್ನು ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿನ RCB ತಂಡಕ್ಕೆ ಯಾವ ರೀತಿಯಾಗಿ ಲಾಭ ಆಯಿತು ನಿನ್ನೆ ಪಂದ್ಯ ಗೆದ್ದ ನಂತರ ಅಂತ ಹೇಳಬಹುದಾಗಿದೆ. ಸ್ನೇಹಿತರೆ, 2025 IPL ಭರ್ಜರಿ ನಡೀತಾ ಇದೆ. ಈಗಾಗಲೇ ನೋಡ್ಬೇಕಾದ್ರೆ ನಮ್ಮ KL ರಾಹುಲ್ ಅವರು ಕಳೆದ ವರ್ಷ ಇಲ್ಲಿ LHC ಮಾಲೀಕ ಗೋಯಕ್ ಅವರ ಒಂದು LHC ಅವರು ಒಂದು SRH ವಿರುದ್ಧ ಒಂದು ಪಂದ್ಯ ಸೋತಿದ್ರು, ಹೀನಾಯ ಪಂದ್ಯ ಸೋತಿದ್ರು. ಅದೇ ಕಾರಣಕ್ಕಾಗಿ LHC ಮಾಲೀಕ ಇವ್ರ ಮೇಲೆ ಒಂದು ರೇಗಾಡಿದ್ರು. ಅದೇ ರೀತಿಯಾಗಿ ಅಲ್ಲಿಂದ ಆ ತಂಡದಿಂದ ತೆಗೆದು ಹಾಕಿದ್ರು. ಅದೇ ರೀತಿಯಾಗಿ ಇವತ್ತು LHC ವಿರುದ್ಧ KL ರಾಹುಲ್ 57 ರನ್ ಮಾಡುವ ಮುಖಾಂತರ ಒಂದು ಉತ್ತರ ಕೊಟ್ಟಿದ್ದಾರೆ. ಸಖತ್ ಗೆಲುವು. ಮೊದಲು ಬ್ಯಾಟಿಂಗ್ ಮಾಡ್ತಾರೆ LHC 8 ರನ್ ಗುರಿ ನೀಡ್ತಾರೆ. ಹಾಗಾಗಿ ಒಟ್ಟಾರೆಗೆ ಸಖತ್ತಾದಂತ ಬ್ಯಾಟಿಂಗು. ಒಟ್ಟಾರೆ LHC ಕಡೆ ನೋಡ್ಬೇಕಾದ್ರೆ ಮಾರ್ಸ್ ಮತ್ತು ಮರ್ಕ್ರಮ್ ಅವರು ಸಖತ್ತಾದಂತ ಬ್ಯಾಟಿಂಗ್. ಓಪನಿಂಗ್ ಸಖತ್ತಾಗಿ ಸ್ಟಾರ್ಟ್ ನೀಡಿದ್ರು, ಆದ್ರೂ ಕೂಡ ಆ ಸ್ಟಾರ್ಟ್ ಮುಂದ್ಗಡೆ ಸಾಗಕ್ಕಾಗಿಲ್ಲ. ಕೊನೆಯಲ್ಲಿ ಒಂದು ಪುರಾನ್ ಅವರು ಬೇಗ ಔಟ್ ಆಗ್ತಾರೆ, 9 ರನ್ ಮಾಡಿ ಔಟ್ ಆಗ್ತಾರೆ. ಹಾಗೇನೆ ಅದ್ಭುತವಾದಂತ ಬ್ಯಾಟಿಂಗ್. ಪಂತ್ ಅವರು 0ಕ್ಕೆ ಔಟ್ ಆಗ್ತಾರೆ. ಆಯುಷ್ ಬಡೋಣಿ ಮಾತ್ರ ಒಂದು 36 ರನ್ ಮಾಡ್ತಾರೆ ಕೊನೆಯಲ್ಲಿ 20 ಎಸೆತಗಳಲ್ಲಿ. ಇಲ್ಲಿ ಡೇವಿಡ್ ಮಿಲ್ಲರ್ ಕೂಡ ಆಡಲ್ಲ. ಹಾಗಾಗಿ ಇಲ್ಲಿ KL ರಾಹುಲ್ ತಂಡ ಸಖತ್ತಾದಂತ ಬ್ಯಾಟಿಂಗು. ಅಕ್ಷರ್ ಕ್ಯಾಪ್ಟನ್ಸಿಯಲ್ಲಿ ಒಂದು ಸಖತ್ನ ಗೆಲುವು ಪಡೆದಿದ್ದಾರೆ. ಹಾಗಾಗಿ ಒಟ್ಟಾರೆ ಓಪನರ್ ಪೋರೆಲ್ ಅವರು ಸಖತ್ತಾಗಿ ಆಡ್ತಾರೆ. ಅರ್ಧ ಶತಕ ಬರುತ್ತೆ ಅವ್ರ ಕಡೆಯಿಂದ 36 ಎಸೆತಗಳಲ್ಲಿ. ಹಾಗೇನೆ ಇಲ್ಲಿ ಕರುಣ್ ನಾಯರ್ ಅವರು 9 ಎಸೆತಗಳಲ್ಲಿ 15 ರನ್ ಮಾಡ್ತಾರೆ. KL ರಾಹುಲ್ 42 ಎಸೆತಗಳಲ್ಲಿ 57 ರನ್ ಮಾಡುವ ಮುಖಾಂತರ 3 ಸಿಕ್ಸ್ 3 ಬೌಂಡ್ರಿ ಮುಖಾಂತರ ಸಖತ್ತಾದಂತ ಬ್ಯಾಟಿಂಗು ಗೆಲುವು ತಂದು ಕೊಟ್ಟಿದ್ದಾರೆ. ಕೊನೆಯಲ್ಲಿ ಅದ್ಭುತವಾದಂತ ಬ್ಯಾಟಿಂಗ್ ಮಾಡಿದ್ರೆ ಅಕ್ಷರ್ ಪಟೇಲ್ ಅವರು 20 ಎಸೆತಗಳಲ್ಲಿ 34 ರನ್ ಮಾಡ್ತಾರೆ. 4 ಸಿಕ್ಸರ್ 1 ಬೌಂಡ್ರಿ ಮುಖಾಂತರ ಸಖತ್ತಾದಂತ ಬ್ಯಾಟಿಂಗ್ ಆಡಿ ಸೋಲು ಉಣಿಸ್ತಾರೆ LHC ತಂಡಕ್ಕೆ. ಸೋಲು ಉಣಿಸಿದ ನಂತರ ಕೊನೆಯಲ್ಲಿ ನೋಡಬಹುದು ನೀವು ಇಮೇಜ್ ನಲ್ಲಿ, ಇಲ್ಲಿ ಕೈ ಮಿಲಾಸಕ್ಕೆ ಬಂದಂತ ಇಲ್ಲಿ LHC ಮಾಲೀಕನಿಗೆ ಕೈ ಕೊಟ್ಟು ಮಾತಾಡ್ಸಕ್ಕೆ ಬಂದಿದ್ರು. ಅದೇ ಕಾರಣಕ್ಕೆ ಅವರು ಮಾತಾಡ್ಸಿಲ್ಲ, ಅದೇ ರೀತಿ ಕೈ ಕೊಟ್ಟು ಹೋದ್ರು. ಈ ರೀತಿಯಾಗಿ ಅವಮಾನ ಮಾಡಿದ್ದಾರೆ. ಹಾಗೆ ಸೇಡ್ ಕೂಡ ತೀರಿಸಿಕೊಂಡಿದ್ದಾರೆ. ಹೋದ ವರ್ಷ SRH ವಿರುದ್ಧ ಒಂದು ಹೀನಾಯ ಸೋಲು ಅನುಭವಿಸಿದ್ರು. ಅಲ್ಲಿ ಇವರಿಗೆ ಒಂದು ಅವಮಾನ ಮಾಡಿದ್ರು. KL ರಾಹುಲ್ಗೆ ಅವಮಾನ, ಕನ್ನಡಿಗನಿಗೆ ಅವಮಾನ ಮಾಡಿದ್ರು. ಅದೇ ಸೇಡು ಇವತ್ತು ಪೂರ್ತಿ ಆಯ್ತು ಅಂತ ಕೂಡ ನಾವು ಹೇಳಬಹುದಾಗಿದೆ. ಈ ವಿಡಿಯೋದಲ್ಲಿ ಕೂಡ ನೋಡಬಹುದು ನೀವು ಕೂಡ. ಈ ರೀತಿಯಾಗಿ KL ರಾಹುಲ್ ಇವತ್ತು ಒಂದು ವರ್ತನೆ ಮಾಡಿದ್ರು ಅಂತ ಹೇಳಬಹುದಾಗಿದೆ. ಹಾಗೇನೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡ್ಬೇಕಾದ್ರೆ ಮೊದಲನೇದಾಗಿ ದಾಖಲೆ ನೋಡ್ಕೊಂಡು ಬರೋಣ. ಇಲ್ಲಿ KL ರಾಹುಲ್ ಅವರು ಹೊಸ ದಾಖಲೆ, ವಿರಾಟ್ ಕೊಹ್ಲಿ ದಾಖಲೆ ಮುರಿದಾಕಿದ್ದಾರೆ. ಅಂದ್ರೆ 130 ಇನ್ನಿಂಗ್ಸ್ ನಲ್ಲಿ 5000 ರನ್ ಪೂರೈಸಿದ್ದಾರೆ. ಮೊದಲ ಆಟಗಾರರಾಗಿ ಹೊರಹೊಮ್ತಾ ಇದ್ದಾರೆ. ಎರಡನೇ ಇನ್ನಿಂಗ್ಸ್ ನಲ್ಲಿ ಡೇವಿಡ್ ವಾರ್ನರ್ ಅವರು ಸಖತ್ತಾದಂತ ಆಟ ಆಡಿ ಅಂದ್ರೆ 5000 ರನ್ ಪೂರೈಸಿದ್ರು. ಇದೇ ರೀತಿಯಾಗಿ ವಿರಾಟ್ ಕೊಹ್ಲಿ 157 ಇನ್ನಿಂಗ್ಸ್ ಆಡಿದ್ರು. 3ನೇ ಸ್ಥಾನಕ್ಕೆ ವಿರಾಟ್ ಕೊಹ್ಲಿ ಇದ್ದಾರೆ. ಹಾಗಾಗಿ ವಿರಾಟ್ ಕೊಹ್ಲಿ ಮತ್ತು ಡೇವಿಡ್ ವಾರ್ನರ್ ಅವರ ದಾಖಲೆ ಮುರಿದು ಹಾಕಿ ಹೊಸ ಒಂದು ದಾಖಲೆ ಮಾಡಿದ್ದಾರೆ. 130 ಇನ್ನಿಂಗ್ಸ್ ನಲ್ಲಿ 5000 ರನ್ ಮಾಡಿದಂತ ಮೊದಲ ಆಟಗಾರ. ಈ ಒಂದು 44 50 ಕೂಡ ಇದೆ ಇದರಲ್ಲಿ. ಹಾಗಾಗಿ 4 ಭರ್ಜರಿ ಶತಕ ಕೂಡ ಇದೆ ಅಂತ ಕೂಡ ಹೇಳಬಹುದು. ಈ ರೀತಿಯಾಗಿ ಹೊಸ ದಾಖಲೆ ಆಗಿದೆ. ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡ್ಬೇಕಾದ್ರೆ ಮೊದಲನೇ ಸ್ಥಾನದಲ್ಲಿ GT ಇದ್ದಾರೆ. ಪ್ಲಸ್ ಪಾಯಿಂಟ್ ಇಂದ 12 ಪಾಯಿಂಟ್ ಇದ್ದಾರೆ. ಅವ್ರದ್ದು 6 ಪಂದ್ಯ ಕೂಡ ಗೆದ್ದಿದ್ದಾರೆ. ಅದಾದ ನಂತರ ಇವಾಗ DC ಬಂದು ಕೂತಿದ್ದಾರೆ. ಅವರು ಕೂಡ 12 ಪಾಯಿಂಟ್, ಅವರು ಕೂಡ 6 ಪಂದ್ಯ ಗೆದ್ದಿದ್ದಾರೆ. ಹಾಗಾಗಿ 3ನೇ ಸ್ಥಾನದಲ್ಲಿ ನಮ್ಮ RCB ತಂಡ ಇದೆ. RCB ತಂಡಕ್ಕೆ ಇವತ್ತು ಗೆದ್ದಿರೋದು ಏನು ಖುಷಿಯಪ್ಪ ಅಂದ್ರೆ ಇಲ್ಲಿ LHC ತಂಡ ಮೈನಸ್ಗೆ ಇಳಿತಾ ಇದ್ದಾರೆ. ಇದೇ ಒಂದು ನಮ್ಮ RCB ತಂಡಕ್ಕೆ ಒಂದು ಪ್ಲಸ್ ಪಾಯಿಂಟ್. ಯಾಕಂದ್ರೆ 5ನೇ ಸ್ಥಾನದಲ್ಲಿ ಇವಾಗ LHC ಇದ್ದಾರೆ. ಇಲ್ಲಿ ಪಂಜಾಬ್ ಅವರು 4ನೇ ಸ್ಥಾನದಲ್ಲಿ ಇದ್ದಾರೆ. ಅವರು ಕೂಡ 10 ಪಾಯಿಂಟ್ ಇದ್ದಾರೆ. ನಮ್ಮ RCB ಕೂಡ 10 ಪಾಯಿಂಟ್. ಇಲ್ಲಿ ಲಕ್ನೋ ಸೂಪರ್ ಕಿಂಗ್ಸ್ ಕೂಡ ಒಂದು 10 ಪಾಯಿಂಟ್. ಅವರು ಮೈನಸ್ ಆಗಿದ್ದು ನಮಗೆ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಕೊನೆಯಲ್ಲಿ ಇದೇ ಒಂದು ಕೈ ಹಿಡಿತೆ, ರನ್ ರೇಟ್ ಒಂದು ಕೈ ಹಿಡಿತೆ ಅಂತ ಕೂಡ ಹೇಳ್ಬೋದು. ಇದೇ ಒಂದು ದೊಡ್ಡ ಲಾಭ ಆಗಿದೆ ನಮ್ಮ RCB ತಂಡಕ್ಕೆ. ಇಲ್ಲಿ 6ನೇ ಸ್ಥಾನದಲ್ಲಿ MI ಬಂದು ಕೂತಿದ್ದಾರೆ. MI ದವರು ಕೂಡ ಒಂದು ಸಖತ್ತಾದಂತ ಆಟ ಆಡ್ತಾ ಇದ್ದಾರೆ. 8 ಪಾಯಿಂಟ್ಗಳಿಂದ ಅವರು ಕೂಡ ಒಂದು 6ನೇ ಸ್ಥಾನದಲ್ಲಿದ್ದಾರೆ. ಇವರಿಗೂ ಕೂಡ ಪ್ಲೇ ಆಫ್ ಆದಿ ಸುಲಭ ಇದೆ ಇನ್ನೂವರೆಗೆ ಅಂತ ಹೇಳಬಹುದಾಗಿದೆ. ಹಾಗೇನೆ 8ನೇ ಸ್ಥಾನದಲ್ಲಿ ನೋಡ್ಬೇಕಾದ್ರೆ ಒಟ್ಟಾರೆಯಾಗಿ KKR ಇದ್ದಾರೆ. KKR ಆದ ನಂತರ ಇಲ್ಲಿ RR ಇದ್ದಾರೆ. RR SRH, ಕೊನೆಯಲ್ಲಿ CSK ಇದೆ. ಈ ರೀತಿಯಾಗಿ ನಮ್ಮ RCB ತಂಡಕ್ಕೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಲಾಭ ಆಗಿದೆ. ಏನಂತೀರಿ? RCB ತಂಡ ಪ್ಲೇ ಆಗಿ ಹೋಗ್ತಾರ ಅಥವಾ ಹೋಗಲ್ಲ? ಕಮೆಂಟ್ ಮಾಡ್ರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟದಲ್ಲಿ